ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಅನ್ನೋದಕ್ಕಿಂತ ಇದೊಂದು ಔಷಧಿ, ಒಂದು ಒಳ್ಳೆ ಹೋಮ್ ಮೇಡ್ ಔಷಧಿ ಅನ್ಬೋದು. ಮನೆ ಮದ್ದು ತುಂಬಾ ಎಲ್ಲರಿಗೂ ಯೂಸ್ ಆಗೋ ಒಂದು ಪೌಡ್ರ್ ಇದು. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಮ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಇವತ್ತು ನೀವು ನೋಡೋ ಪೌಡ್ರು ಒಂದು ಟೀ ಸ್ಪೂನ್ ಹಾಕ್ಕೊಂಡು ಬೆಳಗ್ಗೆ ಬರೀ ಹೊಟ್ಟೆಯಲ್ಲಿ ಒಂದು ಸಣ್ಣ ಲೋಟದಲ್ಲಿ ಉಗುಳು ಬೆಚ್ಚಗಿರೋ ನೀರಲ್ಲಿ ಅದನ್ನು ಮಿಕ್ಸ್ ಮಾಡಿ ಕುಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಹೆಂಗಂದರೆ ಶುಗರ್ ಕಡಿಮೆ ಆಗುತ್ತೆ, ಮತ್ತು ಬಿ ಪಿ ಇದೆಲ್ಲ ಅಜೀರ್ಣ ಇದೆಲ್ಲ ಕಡಿಮೆ ಆಗುತ್ತೆ. ತುಂಬಾ ಒಂದು ಒಳ್ಳೆಯ ಒಂದು ಪೌಡ್ರ್ ಇದು. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಫ್ರೆಂಡ್ಸ್, ನಾನು ನಾನ್ ಸ್ಟಿಕ್ ಪೌಡ್ರು ಸ್ಟೌವಲ್ಲಿ ಇಟ್ಟಿದ್ದೀನಿ, ಅಂದರೆ ಲೋ ಮೀಡಿಯಮ್ ಫ್ಲೇಮ್ ಇಟ್ಟಿದ್ದೀನಿ ಸ್ಟೌವಲ್ಲಿ. ನೀವು ಬೇಕಾದರೆ ಒಂದು ಅಲ್ಯೂಮಿನಿಯಂ ಕಡಾಯಿ ಅಥವಾ ಇಂಡೋಲಿಯಂ ಕಡಾಯಿ ಏನಾದರೂ ಇಟ್ಕೋಬೋದು. ನಾನು ಇವತ್ತು ನಾನ್ ಸ್ಟಿಕ್ಕೇ ಇಟ್ಟಿದ್ದೀನಿ. ಅದರಲ್ಲಿ ಫಸ್ಟು ಒಂದು ಕಪ್ಪಷ್ಟು ಮೆಂತ್ಯ ಸೇರಿಸಿ ಅದನ್ನು ಅದೇ ಲೋ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನಿಧಾನ ಕುಡ್ಕೋಬೇಕು. ಅದು ಕಲರ್ ಚೇಂಜ್ ಆಗಬೇಕು, ಮತ್ತು ಘಮ ಚೆನ್ನಾಗಿ ಬರುತ್ತೆ ಅದು ಕಲರ್ ಚೇಂಜ್ ಆಗ್ತಾ. ಫ್ರೆಂಡ್ಸ್, ಮೆಂತ್ಯನ ಕ್ಲೀನಾಗಿ ಹುರ್ಕೊಳ್ಳಿ. ಅದು ಕಲರ್ ಚೇಂಜ್ ಆಗ್ತಾ ನಿಮಗೆ ಗೊತ್ತಾಗುತ್ತೆ, ಆದರೆ ಸೀದಿಸಬಾರ್ದು. ಯಾಕಂದರೆ ನಮಗದು ಆ ಪೌಡ್ರು ಮತ್ತು ನೀರಿಗೆ ಹಾಕ್ಕೊಂಡು ಕುಡಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಮೆಂತ್ಯ ಅಷ್ಟೇ ಕಸರೆ ಇರುತ್ತೆ. ಕಸರೆ ಜೊತೆಗೆ ನಾವು ಅದನ್ನು ಸೀದಿಸ್ಬಿಟ್ರೆ ಆ ಸ್ಮೆಲ್ ಒಂದು ಚೆನ್ನಾಗಿರಲ್ಲ. ನೀವು ಅದನ್ನು ಕ್ಲೀನಾಗಿ ಹುರ್ಕೊಳ್ಳಿ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಯಿತು. ಈಗ ನಾನು ಅದನ್ನು ತೆಗೆದುಬಿಟ್ಟೆ, ಬೇಳೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ಓಂಕಾಳು ಒಂದು ಅರ್ಧ ಕಪ್ಪು, ಯಾವ ಕಪ್ಪಲ್ಲಿ ನಾವು ಫಸ್ಟು ಮೆಂತ್ಯ ತೊಗೊಳ್ತೀವೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು. ಇದಕ್ಕೆ ಬೇಕಾಗಿರೋದು ಬರೀ ಮೂರು ಸಾಮಾನು. ಆ 3 ಸಾಮಾನು ಅಂದರೆ ಮೆಂತ್ಯ, ಓಂಕಾಳು ಮತ್ತು ಕರಿ ಜೀರಿಗೆ, ಕಪ್ಪು ಜೀರಿಗೆ. ಇದು 3 ಇಟ್ಟೆ ಈ ಪೌಡ್ರ್ ಮಾಡೋದು. ತುಂಬ ಒಂದು ಒಳ್ಳೆಯ ರೆಸಿಪಿ. ನೋಡಿ, ಓಂಕಾಳು ಹುರಿದಿದ್ದಾಯಿತು. ಈಗ ಕರಿ ಜೀರಿಗೆ ಇದು 1/4 ಕಪ್ಪಷ್ಟು, ಒಂದು ಅರ್ಧ ಕಾಲು. ಈ 3 ಸಾಮಾನು ಇಟ್ಕೊಂಡು ಈ ಪೌಡ್ರ್ ಮಾಡೋದು. ಇದಕ್ಕೆ ಎಕ್ಸ್ಟ್ರಾ ಏನು ಬೇಕಾಗಿಲ್ಲ, ಬರೀ ಈ 3 ಹುರ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಅಷ್ಟೇ. ಈ ಕರಿ ಜೀರಿಗೆ ಪಾತ್ರೆ ತುಂಬ ಬಿಸಿಯಾಗಿರೋದ್ರಿಂದ ಬೇಗನೆ ಆಗೋಯ್ತು. ನೋಡಿ, ಹೊಗೆ ಬರ್ತಾಯಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದೆಲ್ಲ ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಬೇಕು. ನೋಡಿ, 3 ಒಂದು ತಟ್ಟೆಗೆ ಹಾಕಿ ಇಟ್ಟಿದ್ದೀನಿ. ಇದು ಒಂದು ಸ್ವಲ್ಪ ತಣ್ಣಗಾಗಬೇಕು. ಈಗ ತಣ್ಣಗಾಗಿದೆ. ಕರಿ ಜೀರಿಗೆ, ಓಂಕಾಳು, ಮೆಂತ್ಯ ಈ ಶುಗರ್ಗೆ ಅಂತೂ ತುಂಬಾ ಒಂದು ಮನೆ ಮದ್ದು ಅಂತಾರಲ್ಲ ಹಂಗೆ, ಅಷ್ಟು ಇದಾಗಿರುತ್ತೆ. ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ. ಯಾಕಂದರೆ ನಾನು ಇದನ್ನು ಶುಗರ್ ಜಾಸ್ತಿ ಆಗಿತ್ತು, ಇದನ್ನು 1 ತಿಂಗಳು ತೊಗೊಂಡು ಹೋಗಿ ನಾನು ಶುಗರ್ ಟೆಸ್ಟ್ ಮಾಡಿದೆ. ಶುಗರ್ ಕಡಿಮೆ ಆಗಿತ್ತು ನನಗೆ. ಇದ್ರ ಜೊತೆಗೆ ವಾಕಿಂಗು ಎಕ್ಸಸೈಸ್ ಎಲ್ಲ ಮಾಡಿ ಶುಗರ್ ಕಡಿಮೆ ಆಗಿತ್ತು. ಅದಕ್ಕೆ ಈ ಪೌಡ್ರ್ ಹೆಂಗೆ ಮಾಡೋದಂತ ಈಗ ವೀಡಿಯೋ ಹಾಕ್ತಾಯಿದ್ದೀನಿ. ಚೂರು ಕಲ್ಲುಪ್ಪು ಸೇರಿಸ್ಕೊಳ್ಳಿ. ಇದು ನಿಮ್ಗೆ ಆಪ್ಷನ್, ಬೇಕಾದರೆ ಸೇರಿಸ್ಕೋಬೋದು, ಇಲ್ಲ ಹಂಗೇನೆ ನೀವು ಪೌಡ್ರ್ ಮಾಡಿಕೊಂಡು ನೀರಿಗೆ ಹಾಕ್ಕೊಂಡು ಕುಡಿಬೋದು. ನೋಡಿ, ಪೌಡ್ರ್ ರೆಡಿಯಾಗಿದೆ. ಇದು ತುಂಬ ನೈಸಾಗಿ ಬರಲ್ಲ. ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸ್, ಒಂದು 80% ನೈಸ್ ಬರುತ್ತೆ ಸಾಕು. ನೋಡಿ, ತುಂಬ ನೈಸಾಗೇನಿಲ್ಲ, ಒಂದು 80% ಬರುತ್ತೆ. ಈ ಪೌಡ್ರನ್ನ 1 ಟೀ ಸ್ಪೂನಲ್ಲೇ ನಾನು ತೊಗೊಳ್ಳೋದು, ಜಾಸ್ತಿ ತೊಗೊಳ್ಳಲ್ಲ. ಸಣ್ಣ ಸ್ಪೂನಲ್ಲೇ ಒಂದೇ 1 ಟೀ ಸ್ಪೂನು ಬೆಚ್ಚಗಿರೋ ನೀರು ಹಾಕಿ ಮಿಕ್ಸ್ ಮಾಡಿ ಕುಡಿತೀನಿ. ನಾನು ಬೆಳಗ್ಗೆ ಎದ್ದ ತಕ್ಷಣ ಕುಡಿತೀನಿ, ಇಲ್ಲಾಂದರೆ ತಿಂಡಿಗೆ ಮುಂಚೆ ಒಂದು ಅರ್ಧ ಗಂಟೆಗೆ ಮುಂಚೆ ಕುಡಿತೀನಿ. ಒಂದೊಂದು ದಿವಸ ಮರ್ತೋಗ್ಬಿಟ್ಟು ನಾನು 1 ತಿಂಗಳು ಹಂಗೆ ಕುಡಿದ್ಬಿಟ್ಟು ಶುಗರ್ ಚೆಕ್ ಮಾಡಿದೆ, ತುಂಬ ಕಡಿಮೆ ಆಗಿತ್ತು. ಫ್ರೆಂಡ್ಸ್, ಈ ಪೌಡ್ರನ್ನ ಅವಾಗವಾಗ ಕುಡಿಯೋಣ ಅಂತ ಕುಡಿಯೋಕ್ಕೆ ಹೋಗ್ಬಿಡಿ. ಊಟಕ್ಕೆ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ 1 ಟೀ ಸ್ಪೂನ್ ತೊಗೊಳ್ಳಿ ಸಾಕು. ನೀವು ತುಂಬ ತೊಗೊಳ್ರೆ ಇದು ಗ್ಯಾಸ್ಟ್ರಿಕ್ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.